ಇಷ್ಟಪಡುವ ನಿಮ್ಮ ಭವನಗಳು ನಿಮಗೆ ಅಲ್ಲಾಹನಿಗಿಂತಲೂ ಆತನ ರಸೂಲರಿಗಿಂತಲೂ ಆತನ ಮಾರ್ಗದಲ್ಲಿ ಜಿಹಾದ್ ನಡೆಸುವುದಕ್ಕಿಂತಲೂ ಹೆಚ್ಚು ಪ್ರಿಯವಾಗಿದ್ದರೆ ಅಲ್ಲಾಹನ ಶಿಕ್ಷೆ ನಿಮ್ಮ ಮೇಲೆ ಇರುವುದನ್ನು ಭಯಪಡಿರಿ ಎಂದು ಅಲ್ಲಾಹನು ತನ್ನ ಪವಿತ್ರ ಕುರ್ಆನಿನಲ್ಲಿ ವ್ಯಕ್ತಪಡಿಸಿದ್ದಾನೆ. ಯಾರಲ್ಲಿ ಈ ಮೂರು ಕಾರ್ಯಗಳು ಪರಿಪೂರ್ಣವಾಗಿದೆಯೋ ಅವನು ಈಮಾನಿನ ಪರಿಪೂರ್ಣ ಮಾಧುರ್ಯವನ್ನು ಸವಿಯುವನು. ಒಂದು, ಅಲ್ಲಾಹನು ಮತ್ತು ಆತನ ರಸೂಲರು ಸರ್ವಕ್ಕಿಂತಲೂ ಹೆಚ್ಚು ಪ್ರಿಯಾರಿಗುರುವರು. ಎರಡು, ಯಾರನ್ನು ಪ್ರೀತಿಸಿದಾದರೂ ಅಲ್ಲಾಹನಿಗಾಗಿ ಮಾತ್ರ ಪ್ರೀತಿಸುವುದು. ಮೂರು, ಈಮಾನಿಂದ ಹೊರೆಯುವುದನ್ನು ಬೆಂಕಿಗೆ ಎಸೆಲ್ಪಡುವುದಕ್ಕಿಂತಲೂ ಅತಿ ಹೆಚ್ಚು ಅಸಹ್ಯ ಪಡುವುದು. ಪ್ರೀತಿ ಎಂದರೆ ಅನುಸರಣೆ ಮತ್ತು ಮನದಾಳದ ಸ್ನೇಹ. ಪ್ರೀತಿಯು ಅನುಸರಣೆಯು ಒಂದಲ್ಲ, ಏಕೆಂದರೆ ನಮಗೆ ನಮ್ಮ ಮಕ್ಕಳಲ್ಲಿ ಅಪಾರ ಪ್ರೀತಿ ಇದೆ. ಹಾಗೆಂದು ನಾವು ಅವರನ್ನು ಅನುಸರಿಸಬೇಕೆಂದಿಲ್ಲ, ಅನುಸರಿಸುವುದೂ ಇಲ್ಲ. ಪ್ರವಾದಿ ಪ್ರೀತಿ ಎಂದರೆ ಅನುಸರಣೆ ಮಾತ್ರ ಎನ್ನುವರು ಅಜ್ಞಾನಿಗಳು. ಅಪರಮ ನಾಯಕರ ಆದರ್ಶಗಳ ಅನುಸರಣೆಯೂ ಬೇಕು. ಅದಕ್ಕಿಂತ ಮಿಗಿಲಾದ ಪ್ರೀತಿಯು ಹೃದಯಾಂತರಾಳದಲ್ಲಿ ಹೊಂದಿರಬೇಕು. ಮದೀನಾ ಮಸ್ಜಿದಿನಲ್ಲಿ ಅಲ್ಲಾಹನ ರಸೂಲರೊಂದಿಗೆ ನಮಾಜ್ ಇನ್ನಿತರ ಸರ್ವ ಸತ್ಕರ್ಮಗಳನ್ನು ಮಾಡುತ್ತಿದ್ದ ಕಪಟ ವಿಶ್ವಾಸಿಗಳಿದ್ದರು. ಇತ್ತಿಬಾಹು ಮಾತ್ರ ಪ್ರವಾದಿ ಪ್ರೇಮವಾಗಿದ್ದರೆ ಒಂದೇ ಒಂದು ಕರಾತನ್ನು ಮಾಡಿದ ಆ ಕಪಟ ವಿಶ್ವಾಸಿಗಳನ್ನು ಅಲ್ಲಾಹನು ಮತ್ತು ಆತನ ರಸೂಲರು ಅಂಗೀಕರಿಸಬೇಕಿತ್ತು. ಆದರೆ ಅವರು ನರಕದ ಹಂತದಲ್ಲಾಗಿರುವರೆಂದು ಕುರ್ಆನ್ ಎಚ್ಚರಿಕೆ ನೀಡುವುದನ್ನು ನಾವು ಮರೆಯಲು ಸಾಧ್ಯವಿಲ್ಲ. ಪ್ರವಾದಿಯವರಿಗೆ ವಿಶೇಷಗಳಿವೆ. ಅವುಗಳ ಪೈಕಿ ಕನಿಷ್ಠ ಒಂದು ಮತ್ತು ಸವಿಶೇಷಗಳನ್ನು ಕಂಠಪಾಠ ಮಾಡಿಕೊಂಡು ಅದನ್ನು ಸದಾ ನೆನಪಿನಲ್ಲಿಡುವವರಿಗೆ ದ್ವಿಲೋಕದಲ್ಲಿ ಶಿಕ್ಷೆ ಭೀತಿ ಇರದು. ಪ್ರವಾದಿಯವರನ್ನು ಮನದಾಳದಲ್ಲಿ ಪ್ರೀತಿಸಲು ಅಲ್ಲಾಹು ತೌಫೀಕ್ ನೀಡಿ ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್.